ಸಿಕ್ಕಿದ್ದಾನ ಅವನು? ಎಷ್ಟು ಫೋನ್ ಮಾಡಿ ಫೋನೇ ಇತ್ತ ಇಲ್ಲ. ಈ ಸಲ ಮಾತ್ರ ಏನಾದ್ರೂ ಅವ್ನು ಬಿಡಲ್ಲ. ಹೇ ಆರ್ಸಿ, ಯಾವಾಗ್ಲೂ ಬಂದೆ? ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ಆರ್ಸಿ ಅಂತ ಕರಿಬೇಡ ಅಂತ. ಆರ್ಸಿ ಅನ್ನೋ ಕ್ಯಾರೆಕ್ಟರ್ ಸತ್ತು ತುಂಬಾ ದಿನ ಆಯ್ತು. ಉಳಿದಿರೋನು ರಘು ಮಾತ್ರ. ಸಾರಿ ರಘು. ಅದು ಬಿಡು, ಇಷ್ಟ ದಿನ ಎಲ್ಲೋ ಹೋಗಿದ್ದೆ? ಈ 6 ತಿಂಗಳು ನಮ್ದು ಯಾರ್ದು ನೆನಪೇ ಬರ್ಲಿಲ್ವಾ? ಎಲ್ಲೋ ಹೋಗಿದ್ದೆ ನೀನು ಇಷ್ಟ ದಿನ? ನಾವು ಮಾಡಿರೋ ಪಾಪಕರ್ಮಗಳು ತುಂಬಾ ಇದೆಯೋ, ಪಾಪನ ಕಮ್ಮಿ ಮಾಡ್ಕೊಂಡು ನೆಮ್ಮದಿ ನೋಡ್ಕೊಂಡು ಹೋಗಿದ್ದೆ. ಅರ್ಥ ಆಗ್ಲಿಲ್ಲ. ಆಗೋದು ಬೇಡ. ನೀನೇನೋ ಇವನ್ನ ನಿನ್ ಜೊತೆ ಯಾಕೆ ಇಟ್ಕೊಂಡಿದ್ಯಾ? ಯಾಕೆ ಹಳೆದೆಲ್ಲ ಮರ್ತೋಯ್ತಾ ನಿಂಗೆ? ಇವನು ಮೊದಲಿನ ತರ ಇಲ್ಲ, ಈಗ ತುಂಬಾ ಚೇಂಜ್ ಆಗಿದ್ದಾನೆ. ತುಂಬಾ ನಂಬಿಕೆ ಒಳ್ಳೇದಲ್ಲ. ಯಾವ್ದಕ್ಕೂ ನೀನು ಹುಷಾರಲ್ಲಿ ನೀನಿರು. ಹಲೋ ಸರ್, ನಾನು ರಘುಗ್ ಮಾತಾಡ್ತಿದ್ದೀನಿ. ಸರ್, ನಾನು ನಿಮ್ಗೆ ಹೇಳಿದ್ನಲ್ಲ, ಏನಾಯ್ತದು? ಸ್ವಲ್ಪ ಅರ್ಜೆಂಟ್ ಇದೆ ಸರ್, ಬೇಗ ಮುಗಿಸ್ಕೊಡಿ. ಆ ಕಾಳಿ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಸರ್, ರಘು ಹೇಳ್ದ ಅಂತ ಹೇಳಿ. ಖಂಡಿತ ಮಾಡ್ಕೊಡ್ತಾರೆ ಅವರು. ಹಾಂ, ರಘು ಖುದ್ದಾಗಿ ಹೇಳಿದ್ದಾನೆ ಅಂತ ಹೇಳಿ. ಹಾಂ, ನಾನು ನಾಳೆ ಕಾಲ್ ಮಾಡ್ತೀನಿ, ಅಷ್ಟರೊಳಗಡೆ ಆಗಿರಬೇಕು. ಥ್ಯಾಂಕ್ ಯು. ಇದೇನೋ ಆಯಿತು. ಈ ಬಸ್ಸು ಎಲ್ಲೋದ? ಬೆಳಗ್ಗೆಯಿಂದ ಕಾಣ್ತಾ ಇಲ್ಲ ನನ್ನ ಮಗ. ನನಗೆ ಕಿಂಡಲ್ ಮಾಡ್ತೀಯಾ? ಸರಿಯಾಗಲ್ಲ ನೋಡು. ಸಾಯ ಹಣ ತರ ಇದೆಯಲ್ಲ, ನಿನಗೆ ಯಾಕೆ ವ್ಯಾಯಾಮ ಎಲ್ಲ ಬೇಕು? ನನಗೆ ಕಿಂಡಲ್ ಮಾಡ್ತಿ, ಸರಿಯಾಗಲ್ಲ ನೋಡು. ಏನ್ ಮಾಡ್ಕಂತಿ? ಯಾಕೆ ಜಗಳ ಮಾಡ್ತಾ ಇದ್ರಿ? ನೋಡೋಣ, ನಾಳಿಂದ ಇವನು ಒಟ್ಟು ನನ್ನ ಎದುರಿಗೆ ವ್ಯಾಯಾಮ ಮಾಡೋವಾಗಿಲ್ಲ. ಯಾಕೆ? ಯಾಕೆಂದ್ರೆ ಒಳ್ಳೆ ಕಡ್ಡಿದ್ದಂಗಿದ್ದಾನೆ, ನನ್ನ ಎದುರಿಗೆ ಪೋಸ್ ಕೊಡ್ತಾನೆ. ನನ್ನ ಇಷ್ಟ ಗುರು, ನಿಂದೇನ? ಹೋಗ್ಲಿ ಬಿಡ ಮಾರಾಯ. ಈಗ ಆಯ್ತು ಬಿಡು, ಅವ್ನು ವ್ಯಾಯಾಮ ಮಾಡಲ್ಲ ನಿನ್ನ ಎದುರಿಗೆ, ಆಯ್ತಾ? ಹೋಗ್ ಮಾರಾಯ. ಒಂದ್ಸರಿ ನನ್ನ ಎದುರಿಗೆ ಏನಾದ್ರು ವ್ಯಾಯಾಮ ಮಾಡಿದ್ರೆ ನೋಡು ಮತ್ತೆ. ಹೋಗ್ ಮಾರಾಯ. ನೀ ಯಾಕಲೆ ಅವನ್ಗೆ ಜಗಳಕ್ಕೆ ಹೋಗಿದ್ದೆ? ಇನ್ನೊಂದ್ಸಲ ಹಂಗ್ ಜಗಳಕ್ಕೆ ಹೋಗ್ಬೇಡಲ್ಲ. ನೋಡ್ದಿ ನಿನ್ನ ಹೆಂಗಿದ್ದವ? ಅವೇನಾದ್ರು ಮಾಡಿದ್ರೆ ಏನ್ ಮಾಡ್ತಿದ್ದಿ ನೀನು? ಹೌದು ಮಾರೆ. ಹೇ ರಘು, ಏನೋ ಆಯ್ತು? ತನು ಬಗ್ಗೆ ಯೋಚನೆ ಮಾಡ್ತಿದ್ಯಾ? ರಘು, ತನು ಬಗ್ಗೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನಾನು ನಿನ್ಗೊಂದು ವಿಷಯ ಹೇಳದೆ ಮರ್ತೆ. ತನು ನನ್ನಿಂದ ದೂರ ಆಗಿ 6 ತಿಂಗಳಾಯ್ತು. ಇದೆಲ್ಲ ಲವಲ್ ಕಾಮನ್ ಬಿಡುಗರು. ಲವಲ್ಲಿ ಕಾಮನ್ ಅಂತ ನಂಗೂ ಗೊತ್ತು. ಆದ್ರೆ ಅವಳಿಗೆ ಪ್ರಪಂಚನೇ ಬಿಟ್ಟು ಹೋಗಿದ್ದಾಳೆ ಅಂತ ಅನ್ನೋದನ್ನ ನನ್ನಿಂದ ಅರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಗೊತ್ತಾ, ಅವತ್ತು ನನಗೆ ಫೋನ್ ಮಾಡಿ ಮೀಟ್ ಮಾಡ್ತೀನಿ ಅಂತ ಅಂದವಳು ನೆಕ್ಸ್ಟ್ ನನಗೆ ಸಿಕ್ಕಿದ್ದು ಶವವಾಗಿನೇ. ಅವಳು ಡೆಡ್ ಬಾಡಿ ನೋಡಿ ನಾನು ತಿಂಗಳನ್ಗಟ್ಲೆ ಆ ಡಿಪ್ರೆಷನಿಂದ ಹೊರಗೆ ಬರೋದಕ್ಕೆ ಆಗಲಿಲ್ಲ. ಇವತ್ತು ಅವಳು ಬರ್ತಡೆ. ತುಂಬ ನೋವಾಗ್ತಾ ಇದೆ. ಇವತ್ತು ತನು ನನ್ನ ಜೊತೆ ಇದ್ದಿದ್ರೆ ಎಲ್ಲ ಚೆನ್ನಾಗೇ ಇರ್ತಿತ್ತು. ಇವತ್ತು ಅವಳು ಬರ್ತಡೆ ಅನ್ನೋದು ನೆನಪು ಮಾಡ್ಕೊಂಡ್ರೆ ತುಂಬ ನೋವಾಗುತ್ತೋ. ಸಾರಿ ರಘು, ನಂಗೆ ಗೊತ್ತಿರಲಿಲ್ಲ. ಹೋಗ್ಲಿ ಬಿಡು ಮಗ, ಏನು ಮಾಡೋದಕ್ಕಾಗುತ್ತೆ. ಅವಳು ನನ್ನ ಜೊತೆ ಇದ್ದಿದ್ ಋಣ ಬರೀ 6 ತಿಂಗಳು ಅಂತ ಅಷ್ಟೇ ಅನ್ಸುತ್ತೆ. ಇವಾಗ ಏನೇ ಮಾಡಿದ್ರು ಅವಳು ವಾಪಸ್ ಅಂತೂ ಬರಲ್ಲ. ನಾವಾದರೂ ಏನು ಮಾಡೋದಕ್ಕಾಗುತ್ತೆ? ನೆನಪುಗಳಲ್ಲಿ ಬದುಕಬೇಕಷ್ಟೇ.